ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಕೂತ್ಕೊಳ್ಳಿ ಶ್ರಾವಣಮ್ಮ. ಸುಬ್ಬು, ಇಷ್ಟು ದಿನ ಅಮ್ಮ ನಮ್ಮ ಜೊತೆನೆ ಕೂತ್ಕೊಂಡು ಊಟ ಮಾಡ್ತಾ ಇದ್ರು. ಇವತ್ತು ಅವ್ರು ಇಲ್ಲದೆ ಯಾಕೋ ಬೇಜಾರಾಗ್ತಿದೆ. ನಾನು ಹೋಗಿ ಅವ್ರನ್ನ ಕರ್ಕೊಂಬರ್ತೀನಿ. ಅಯ್ಯೋ ಬ್ಯಾಡಿ ಶ್ರಾವಣಿ ಮೊರೆ, ನಾನು ಕರೆಯಕ್ಕೆ ಹೋಗಿದ್ದೆ. ಅವರು ಸ್ವಲ್ಪ ಹೊತ್ತು ಒಬ್ಬರೇ ಇರ್ತೀನಿ ಅಂತ ಹೇಳಿದ್ರು. ಅವ್ರ ಮನಸ್ಸಿಗೂ ನೋವಾಗಿರುತ್ತಲ್ವಾ. ಶ್ರಾವಣಿಯಮ್ಮ, ಅವರೊಬ್ಬರೇ ಇದ್ದು ಸ್ವಲ್ಪ ಹೊತ್ತು ಮನಸ್ಸು ವಿರಾಳ ಮಾಡ್ಕೊಳ್ಳಿ. ಆಮೇಲೆ ನಾವೇ ತಗೊಂಡೋಗಿ ಊಟ ಕೊಟ್ಟರೆ ಆಯಿತು. ಸುಬ್ರಹ್ಮಣ್ಯ, ಕಾಂತಮ್ಮ ಬಂದಿಲ್ಲ, ಕರೆದಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಏನು ಬೇಡಮ್ಮ, ಪರವಾಗಿಲ್ಲ. ಹಸುವಾದ್ರೆ ಅವರೇ ಬಂದು ತಿಂತಾರೆ. ಇಷ್ಟು ದಿನ ಉಪಚಾರ ಮಾಡಿದ್ದಕ್ಕೆ ಇಷ್ಟೆಲ್ಲ ಆಗಿತ್ತು. ಅಯ್ಯೋ ಸುಬ್ಬು, ಹೋಗ್ಲಿ ಬಿಡೋ. ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದೀಯಾ? ಅವ್ರ ಬುದ್ಧಿ ಎಂಥದ್ದು ಅಂತ ನಮ್ಗೆಲ್ರಿಗೂ ಚೆನ್ನಾಗಿ ಗೊತ್ತಿದೆ. ಅವ್ರು ಯಾವಾಗ್ಲೂ ಕಿತಾಪತಿ ಮಾಡ್ಕೊಂಡೇ ಬಂದಿದ್ದಾರೆ. ಅವ್ರಿಗಿದೆಲ್ಲ ಸರ್ವೇ ಸಾಮಾನ್ಯ. ಅದನ್ನೆಲ್ಲ ತಡ್ಕೊಳಕ್ಕೆ ಸ್ವಲ್ಪ ಹಿಂಸೆ ಆಗತ್ತೆ. ನೀನ್ ಸಮಾಧಾನ ಮಾಡ್ಕೊ. ಅಲ್ವಾ ಸುಬ್ರಹ್ಮಣ್ಯ, ಎಲ್ಲ ವಿಷಯಕ್ಕೂ ಎಷ್ಟು ತಾಳ್ಮೆಯಿಂದ ಇರ್ತಿದ್ದೆ. ಈ ವಿಷಯಕ್ಕೆ ಯಾಕೋ ಇಷ್ಟೊಂದು ಕೋಪ ಮಾಡ್ಕೊಂಡು ಕೂಗಾಡ್ದೆ? ಸರಿ ಸರಿ, ಆ ವಿಷಯ ಆಮೇಲೆ ಮಾತಾಡೋಣ. ಐಶು ಪುಟ್ಟ, ಹೋಗಿ ಅಜ್ಜಿನ ಕರ್ಕೊಂಬಮ್ಮ. ಇಲ್ಲ ಇಲ್ಲ, ನಾನು ಹೋಗಲ್ಲ. ಅಜ್ಜಿ ತಾತ ಇಬ್ರು ಕೆಟ್ಟವರಲ್ವಾ, ನಾನಂತೂ ಅವ್ರ ಜೊತೆ ಮಾತಾಡೋದೇ ಇಲ್ಲ. ಐಶು ಪುಟ, ಹಾಗೆಲ್ಲ ಮಾತಾಡಬಾರ್ದು. ಇದೆಲ್ಲ ದೊಡ್ಡವ್ರ ವಿಷಯ. ದೊಡ್ಡವ್ರ ವಿಷಯಕ್ಕೆ ನೀನ್ ತಲೆ ಕೆಡ್ಸ್ಕೋಬಾರ್ದು. ಮಕ್ಳು ಹಾಗಿರ್ಬೇಕು. ಎಷ್ಟೇ ಆದ್ರೂ ಅವ್ರು ನೀನ್ ಅಜ್ಜಿ. ಅರ್ಥ ಆಯ್ತಾ? ಇಲ್ಲ ಇಲ್ಲ, ನಾನು ಕೂಡ ದೊಡ್ಡವಳೆ. ನನಗೂ ಎಲ್ಲ ಚೆನ್ನಾಗಿ ಅರ್ಥ ಆಗುತ್ತೆ. ನಿಜ, ಇವಳಿಗೆಲ್ಲ ಅರ್ಥ ಆಗುತ್ತೆ. ಮಕ್ಳು ಮುಂದೆ ಏನ್ ಮಾತಾಡ್ಬೇಕು ಏನ್ ಮಾತಾಡಬಾರ್ದು ಅನ್ನೋ ಬುದ್ಧಿ ನಮಗಿರ್ಬೇಕು. ಅದ್ರ ಪರಿಣಾಮ ಮಕ್ಳ ಮೇಲೆ ಬೀರುತ್ತೆ. ಐಶು ಪುಟ, ಹೋಗು ಪುಟ, ಹೋಗಿ ಅಜ್ಜಿನ ಕರ್ಕೊಂಬಂದ್ಬಿಡು. ಜಾಣೆ ಅಲ್ವಾ ನೀನು? ಸರಿ ಆಯ್ತು, ಹೋಗ್ತೀನಿ. ನೋಡಿದ್ರ, ಮಕ್ಳಿಗೇನು ಗೊತ್ತಾಗಲ್ಲ ಅನ್ಕೋತೀವಿ ನಾವು. ಆದರೆ ಮನೇಲಿ ಏನೇ ರಾದ ಅಂತ ಆದರೂ ಮೊದಲು ಮಕ್ಳ ಮನಸ್ಸೇ ಕೆಡೋದು. ಅವ್ರ ಮುಂದೆ ನಾವು ಹುಷಾರಾಗಿರ್ಬೇಕಷ್ಟೇ. ಅಜ್ಜಿ ತಾತ ಸುಬ್ಬಮ್ಮ ಶ್ರಾವಣಿ ಅತ್ತೆ, ಬೇಗ ಬನ್ನಿ, ಇಲ್ಲೇನಾಗಿದೆ ನೋಡಿ. ಅಯ್ಯೋ ದೇವ್ರೆ, ಗಂಡ ಮನೆ ಬಿಟ್ಟು ಹೋಗ್ಬಿಟ್ಟ ಅಂತ ಇವ್ರೇನಾರು ಮಾಡ್ಕೊಂಬಿಟ್ರ? ಕಾಂತಮ್ಮನ್ ಗಂಡ ಇವ್ರು ಯಾರು ಕರೆಕ್ಟಾಗಿ ಕೆಲ್ಸನೇ ಮಾಡ್ತಿಲ್ಲ. ಎಲ್ರು ಕೈ ಕೊಟ್ಬಿಟ್ರು. ಅಲ್ಲ, ಕೈಯಲ್ಲಿ ಬಿಡುಗಾಸಿಲ್ಲ. ಆದ್ರೂ ಬಂಡತನ, ಸೋಂಬೇರಿತನ, ಸಾಲದಕ್ಕೆ ಅಹಂಕಾರದ ಮಾತುಗಳು ಬೇರೆ. ಏನ್ ಮಾಡ್ಲಿ? ಹಾ